ಸಂತೋಷ್ ರಾವ್ ಅನ್ನೋನು ಒಂದು ಅಮಾಯಕ. ಕೇಸು ಅಪರಿಚಿತ ವ್ಯಕ್ತಿ ಮೇಲೆ ಇತ್ತು. ಅದು ಬಾಡಿನ ಎರಡಾಗಿ ಮಾಡಿ ಒಂದು ಪಾರ್ಟ್ ಅನ್ನ ಕಲ್ಲಿಗೆ ಕಟ್ಟಿ ಇನ್ನೊಂದು ಪಾರ್ಟ್ ಅನ್ನ ಮರಕ್ಕೆ ಕಟ್ಟಿ ಇವ್ರ ಬಗ್ಗೆ ಕೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಮುಟಿಲೇಟ್ ಮಾಡಿದ್ದಾರೆ. ಬಾಡಿ ಅಂದ್ರೆ ಅದು ಒಬ್ಬ ಮನುಷ್ಯ ಮಾಡೋದಿಲ್ಲ, ಗ್ಯಾಂಗ್ ರೇಪ್ ಅದು. ಇದೆಲ್ಲ ಕೂಡ ಧರ್ಮಸ್ಥಳದಲ್ಲೇ ನಡೆದಿರೋದು. ಅಂದ್ರೆ ಧರ್ಮಸ್ಥಳ ಏನು ಅದು ಕಿಂಗ್ಡಮ್ ಫೀಫ್ಡಮ್ ಅದೇನು ರಾಜಾಂಗ, ಅದು ದೇಶದಲ್ಲಿ ಒಂದು ಊರು. ಒಂದೊಂದು ನಡೆದಿರೋ ವಿಚಾರ ಕೇಳಿದ್ರೆ ಕಣ್ಣಲ್ಲಿ ಯಾರಾಗಲೂ ನೀರು ಬಿಟ್ಟಿಲ್ಲ ಅಂದ್ರೆ ಅವನ ಮನುಷ್ಯನೇ ಅಲ್ಲ. ವೇದವಲ್ಲಿ ಪ್ರಿನ್ಸಿಪಾಲು ಕೊಂದು ರೇಪ್ ಮಾಡಿ ಕೊಂದು ಸುಟ್ಟಾಕ್ತಾರೆ. ನ್ಯಾಯ ಕೆಲವ್ರನ್ನ ಆರೋಪಿ ಮಾಡ್ತಾರೆ, ಆರೋಪಿಗಳನ್ನ ಉತ್ತಮರಂದು ಹೇಳ್ತಾರೆ. ಇಲ್ಲ, ಅದು ಗ್ಯಾಗ್ ಆರ್ಡ್ರು ತಗೊಂಡಿದ್ದಾರೆ 18ನೇ ತಾರೀಕು. ಫುಲ್ ಸುಳ್ಳು ಹೇಳಿ ತಗೊಂಡಿದ್ದಾರೆ. ಅವರು ಅದರಲ್ಲಿ ಹೇಳೋದು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅನ್ನೋರ ಮೇಲೇ FIR ಮೊಕದ್ದಮೆ ದಾಖಲಾಗಿದೆ ಅಂತ ಹೇಳ್ತಾರೆ. ಸುಳ್ಳದು. ಕೇಸು ಅಪರಿಚಿತ ವ್ಯಕ್ತಿ ಮೇಲೆ ಇತ್ತು. ಅದು ಬಾಡಿನ ಎರಡಾಗಿ ಮಾಡಿ ಒಂದು ಪಾರ್ಟನ್ನು ಕಲ್ಲಿಗೆ ಕಟ್ಟಿ ಇನ್ನೊಂದು ಪಾರ್ಟನ್ನು ಮರಕ್ಕೆ ಕಟ್ಟಿ ಮುಟಿಲೇಟ್ ಮಾಡಿದ್ದಾರೆ. ಬಾಡಿ ಅಂದರೆ ಅದು ಒಬ್ಬ ಮನುಷ್ಯ ಮಾಡೋದಿಲ್ಲ, ಗ್ಯಾಂಗ್ ರೇಪ್ ಅದು. ಸಂತೋಷ್ ರಾವ್ ಅನ್ನೋನು ಒಂದು ಅಮಾಯಕ. ಅವನನ್ನು ಅವರೇ ಆ ಕಮಿಟಿ ಅವ್ರು ಯಾರು ABCD ಇದ್ದಾರೆ ಅವರೇ ಅವನ್ನ ಪೊಲೀಸರಿಗೆ ಕೊಡ್ತಾರೆ. CBI ನೋಡಿ, CBIನವರು ಎಷ್ಟು ಅಯೋಗ್ಯರು, CIDನವರು ಎಷ್ಟು ಅಯೋಗ್ಯರಂದರೆ ಒಂದು ಅಮಾಯಕನನ್ನು ಅದರಲ್ಲಿ ಲಾಕ್ ಮಾಡ್ತಾರೆ. ಅಂದರೆ ಇದಕ್ಕೆ ಏನು ಮಾಡ್ತಾರೆ ಅಂದರೆ, ಸೌಜನ್ಯ ಅವ್ರ ತಾಯಿ ಮನೆಗೆ ಹೋಗಿ ಅವಳದು ಒಳ ಉಡುಪನ್ನು ಒಂದು ಬೇಕಂದು ತಗೊಂಬಂದು ಇವನ ಮನೆಯಲ್ಲಿ ಸಿಗ್ದಂಗೆ ಇಂಪ್ಲಿಕೇಟ್ ಮಾಡ್ತಾರೆ. ಸೊ ಅದು ಬರೀ ಸುಳ್ಳು ಕೇಸು. ಅದರ ಬಗ್ಗೆ ಏನು ಹೇಳಿದ್ದಾರೆ ಬರೀ ಸುಳ್ಳೇ ಬರ್ಕೊಂಡ್ಬಂದಿದ್ದಾರೆ. ಮತ್ತು ಸೌಜನ್ಯ ಕೇಸಲ್ಲಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದರಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ. ಈ ಪೊಲೀಸರ ಮೇಲೆ ಆ್ಯಕ್ಷನ್ ತಗೋಬೇಕಂದು ಕೂಡ ಹೇಳ್ತಾರೆ. ಅದನ್ನೆಲ್ಲ ಏನೂ ಹೇಳೋದಿಲ್ಲ. ಅದು ಇನ್ನೊಂದು ಹೇಳ್ತಾರೆ, ಘಟನೆ ನಡೆದಾಗ ಅಂದರೆ ಸೌಜನ್ಯ ರೇಪು ಮತ್ತು ಕೊಲೆ ಆದಾಗ ಇದು ಪ್ಲೈಂಟಿಫ್ ಮಗ ಅಮೆರಿಕಾದಲ್ಲಿ ಇದ್ದಾನೆ. ಘಟನೆ ದಿನ ತಂದು ಅಂದರೆ ಘಟನೆ ದಿನ ಹೆಂಗೆ ಗೊತ್ತು ಅವ್ರಿಗೆ, ಬರೀ ಸುಳ್ಳುಗಳು ಹೇಳ್ಕೊಂಬರ್ತಾರೆ. ಇನ್ನೊಂದು ಈಗ ಏನು ಕ್ರೈಮ್ ನಂಬರ್ 39/2025 3ನೇ ತಾರೀಕು ಏನು ರಿಜಿಸ್ಟರ್ ಆಗಿದೆ, ಆ ಕ್ರೈಮು ಅವನ ಮೇಲೇ ರಿಜಿಸ್ಟರ್ ಆಗಿದೆ. 211 BNS ಅಂದರೆ ಅವನ ಮೇಲೆ, ಅವನ ಆರೋಪಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವನ ಬೇಕಂದೆ ಕೆಲವು ವ್ಯಕ್ತಿಗಳು ಅವನ್ನೇ ಮೋಟಿವೇಟ್ ಮಾಡಿ ಮೊಕದ್ದಮೆ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವನ ಮೇಲೆ ಕೇಸ್. ಅವನ್ನ ಯಾರು ಮೋಟಿವೇಟ್ ಮಾಡಿದ್ದು ಅಂದರೆ ಇದರಲ್ಲಿ 106 ಏನುಗಳು. ಈಗ ಜಾನ್ ರೋ ಆರ್ಡರ್, ಅದನ್ನು ಅಶೋಕ್ ಕುಮಾರ್ ಆರ್ಡರ್ ಅಂತಾರೆ, ಅನ್ಮೋಲ್ ಪಿಲ್ಲರ್ ಆರ್ಡರ್ ಅಂತಾರೆ. ಅಂದರೆ ಗ್ಯಾಗ್ ಆರ್ಡರ್. ಅದು ಈ ಕಾಪಿರೈಟ್ ಆ್ಯಕ್ಟು, ಇಂಟಲೆಕ್ಚುವಲ್ ಪ್ರಾಪರ್ಟಿ ಆ್ಯಕ್ಟು, ಪೇಟೆಂಟ್ ಆ್ಯಕ್ಟು, ಇಂಥ ಕಾನೂನುಗಳಲ್ಲಿ ಒಬ್ಬರು ಒಂದು ಔಷಧಿ ಕಂಡಿರ್ತಾರೆ, ಇಲ್ಲ ಒಂದು ವೆಹಿಕಲ್ ಕಂಡಿರ್ತಾರೆ. ಆ ವೆಹಿಕಲ್ಲು ಪ್ರೊಡಕ್ಷನು ಆ ಪ್ರೋಸೆಸ್ಸಲ್ಲಿ ಮಾಡಬಾರ್ದು, ಆ ಎಂಡ್ ರಿಸಲ್ಟ್ ಕೂಡ ಅವರಿಂದ ಬರಬಾರ್ದು ಅದು ಇದೆ. ಆವಾಗ ಏನು ಮಾಡ್ತಾರೆ, ಗ್ಯಾಗ್ ಆರ್ಡರ್ ಮಾಡ್ತಾರೆ. ಅಂದರೆ ಜಾನ್ ರೋ ಆರ್ಡರ್ ಮಾಡ್ತಾರೆ. ಯಾರೂ ಇದನ್ನ ಉಪಯೋಗ ಮಾಡಬಾರ್ದಂದು. ಇಲ್ಲಿ ಏನು ರೇಪ್ ಮಾಡೋಕ್ಕೆ ಜಾನ್ ರೋ ಆರ್ಡರ್ ತಗೊಂಡಿದ್ದಾರಾ, ಇವ್ರೇನು ಪೇಟೆಂಟ್ ತಗೊಂಡಿದ್ದಾರಾ, ಇಲ್ಲ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ ತಗೊಂಡಿದ್ದಾರಾ, ರೇಪು, ಮರ್ಡರು, ಸೀರಿಯಲ್ ರೇಪು, ಮಾಸ್ ಬರಿಯಲ್ಲು ಎಲ್ಲ 14, 15, 16, 17 ವಯಸ್ಸು ಹುಡುಗಿಯರು. ಒಂದೊಂದು ನಡೆದಿರೋ ವಿಚಾರ ಕೇಳಿದರೆ ಕಣ್ಣಲ್ಲಿ ಯಾರಾಗಲೂ ನೀರು ಬಿಟ್ಟಿಲ್ಲ ಅಂದರೆ ಅವನ ಮನುಷ್ಯನೇ ಅಲ್ಲ. ಇದನ್ನು ಹೆಂಗೆ ಮಾಡಿದರು? ಇದೆಲ್ಲ ಮಾಡಿರೋ ಜಾಗ ಎಲ್ಲಿ? ಇದೆಲ್ಲ ಕೂಡ ಧರ್ಮಸ್ಥಳದಲ್ಲೇ ನಡೆದಿರೋದು. ಅಂದರೆ ಧರ್ಮಸ್ಥಳ ಏನು ಅದು ಕಿಂಗ್ಡಮ್ಮ ಫೀಫ್ಡಮ್ಮ ಅದೇನು ರಾಜಾಂಗನ, ಅದು ದೇಶದಲ್ಲಿ ಒಂದು ಊರು. ಅಂದರೆ ಧರ್ಮಸ್ಥಳ ಹೆಸರೇ ಎತ್ತಬಾರ್ದು.
ಒಳ್ಳೆ ಹೆಸರೇ ಎತ್ತಬಾರ್ದು, ಇವ್ರ ಹೆಸರು ಯಾರು ಎತ್ತಿದ್ದು? ಯಾರೂ ಎತ್ತಿಲ್ಲ. ಎಲ್ಲರೂ ಕೇಳೋದು ಸುಮಾರು 400 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದಿದ್ದಾರೆ, ಅವರಿಗೆ ನ್ಯಾಯ ಬೇಕು. ಅವ್ರ ಪ್ರಾಣ, ಅವರ ಜೀವ ನ್ಯಾಯ ಕೇಳುತ್ತೆ. ಇಡೀ ದೇಶದಲ್ಲಿರೋ ಜನರು ನ್ಯಾಯ ಕೇಳ್ತಾರೆ. ನ್ಯಾಯ ಕೊಡೋಕ್ಕೆ ಪೊಲೀಸರು ಇರೋದು. ಅದೇನು ಪುಕ್ಸಾಟಿನಲ್ಲಿದ್ದಾರೆ? ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಇವರೆಲ್ಲ ಇರೋದು ಪಬ್ಲಿಕ್ ದುಡ್ಡಲ್ಲಿ ಇದ್ದಾರೆ. ಅವ್ರ ಕರ್ತವ್ಯ ಅದು. ಈಗ ಒಂದು ಹೆಣ್ಣು ಮಗಳನ್ನು ಈಗ ಏನಾಗುತ್ತೆ, ಪದ್ಮಲತಾ ಒಂದು ಬ್ರಾಹ್ಮಣ ಹುಡುಗಿ, ಅವಳ ಅಪ್ಪ ಬ್ರಾಹ್ಮಣ, ಅವರ ಅಪ್ಪ ಕಮ್ಯುನಿಸ್ಟು. ಅಲ್ಲಿ ಚುನಾವಣೆಯಲ್ಲಿ ನಾಮಿನೇಷನ್ ಆಗ್ತಾರೆ. ಅಲ್ಲಿರೋ ABC ಅವ್ರನ್ನ ಕರೀತಾರೆ, ವಾಪಸ್ ತಗೊಳ್ಳಿ ಅಂತ. ಅವ್ನು ತಗೊಳ್ಳೋದಿಲ್ಲ. ಆದ್ದರಿಂದ ಆ ಹುಡುಗಿ ಸ್ಕೂಲ್ ಕಾಲೇಜಿಗೆ ಹೋಗ್ತಲ್ಲ, ವಾಪಸ್ ಬರೋಲ್ಲ. ಸಂಜೆ ಅವರಿಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಮಗಳು ಬೇಕಾ, ವಾಪಸ್ ತಗೊಳ್ಳಿ ಅಂದು. ಇವನು ವಾಪಸ್ ತಗೊಳ್ಳೋದಿಲ್ಲ. ಪೊಲೀಸರಿಗೆ ಮತ್ತೆ ದೂರು ಕೊಡ್ತಾನೆ. 3ನೇ ದಿವಸ ಪದ್ಮಲತಾ ಅಲ್ಲಿ ನೇತ್ರಾವತಿ ನದಿ ಕರೆಯಲ್ಲಿ ಏನವಾಗಿ ಬಿದ್ದಿದ್ದಾಳೆ. ಒಳ ಉಡುಪುಗಳೆಲ್ಲ ಡಿಸ್ಟರ್ಬ್ ಆಗಿದೆ, ಬ್ಲೀಡಿಂಗ್ ಆಗ್ತಿತ್ತು. ಇದೆಲ್ಲ ಘೋರ ಅಪರಾಧ. 13-14 ವಯಸ್ಸು ಚಿಕ್ಕ ಮಕ್ಕಳು, ಸ್ಕೂಲ್ ಯೂನಿಫಾರ್ಮ್ಸು. ಇವ್ರನ್ನೆಲ್ಲ ಯಾರು ಕೊಂದಿದ್ದು? ಯಾರು ಕೊಂದಿದ್ದಂದು ತನಿಖೆಯಲ್ಲಿ. ಇಲ್ಲಿ ಯಾರು ಕೂಡ ನಾನು ಇವರೇ ಕೊಂದಿದ್ರು ಅಂತ ಯಾರೂ ಹೇಳಿಲ್ಲ. ತನಿಖೆ ಮಾಡಿ ನ್ಯಾಯ ಒದಗಿಸಿ. ಸೌಜನ್ಯ ಕೊಲೆ, ದೆನ್ ಅನನ್ಯ ಭಟ್, ಅದು ನೋಡಿ. ಆ ಹುಡುಗಿ ಪಿಲ್ಗ್ರಿಮೇಜ್ಗೆ ಹೋಗ್ತಾಳೆ, ಅವಳು ಅತ್ಯಾಚಾರ ಆಗಿ ಕೊಲೆ ಆಗ್ತಾಳೆ, ಇನ್ನೂ ಬಾಡಿನೇ ಸಿಗಲಿಲ್ಲ. ವೇದವಲ್ಲಿ ಪ್ರಿನ್ಸಿಪಾಲು ಕೊಂದು, ರೇಪ್ ಮಾಡಿ ಕೊಂದು ಸುಟ್ಟಾಕ್ತಾರೆ. ಈಗ ಮನುಷ್ಯ ಯಾರಿದ್ದಾನೆ? ಅವನು ಅಲ್ಲಿರೋ ಎಂಪ್ಲಾಯಿ. ಯಾರು ಎಂಪ್ಲಾಯಿ? ಅವನು ಅಲ್ಲಿರೋ ABC ಅವರ ಎಂಪ್ಲಾಯಿ. ಅವನು ಹೇಳ್ತಾನೆ, ನಾನು 95ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಸಣ್ಣ ಹೆಣ್ಣು ಮಕ್ಕಳು, ಸ್ಕೂಲ್ಗೆ ಹೋಗೋ ಹೆಣ್ಣು ಮಕ್ಕಳು, ಸ್ಕೂಲ್ ಫ್ರಾಕ್ ಸ್ಕರ್ಟ್ ಹಾಕಿರೋ ಹೆಣ್ಣು ಮಕ್ಕಳು, ಇವ್ರ ದೇಹಗಳೆಲ್ಲ ನನ್ನನ್ನು ಬರಿ ಮಾಡೋಕ್ಕೆ ಹೇಳಿದರು. ನಾನು ಮಾಡಲ್ಲ ಅಂದರೆ ನಿನ್ನನ್ನು ಪೀಸಾಗಿ ಕಟ್ ಮಾಡಿ ಬರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆ ಥರ 367 ಜೀವಗಳು, ಪ್ರಾಣಗಳು ನ್ಯಾಯ ಕೇಳುತ್ತೆ. ನಾವು ನ್ಯಾಯ ಕೇಳ್ತೀವಿ, ಸಮಾಜ ನ್ಯಾಯ ಕೇಳುತ್ತೆ. ನ್ಯಾಯ ಕೇಳಿದರೆ ಕೋರ್ಟಲ್ಲಿ ಗ್ಯಾಗ್ ಆರ್ಡ್ರು. ಅಂದರೆ ಏನು ಮಾಡ್ತಾರೆ, ನ್ಯಾಯ ಕೆಲವ್ರನ್ನ ಆರೋಪಿ ಮಾಡ್ತಾರೆ, ಆರೋಪಿಗಳನ್ನ ಉತ್ತಮರಂದು ಹೇಳ್ತಾರೆ. ಆಗ ಊತ ಹಾಕಿದ್ದು ಯಾರು? ಇಷ್ಟು ಹೆಣಗಳನ್ನ ಬರಿ ಮಾಡಿದ್ದು ಯಾರು ಹೆಣ? ಅದು ಪೊಲೀಸರು ಅದು ಮಾಡಬೇಕು. ಆದರೆ ಕೋರ್ಟಲ್ಲಿ ಒಂದು ಗ್ಯಾಗ್ ಆರ್ಡರ್ ಅಂದರೆ ಜಾನ್ ರೋ ಆರ್ಡರ್ ಅನ್ನೋದು ಡಿಫಮೇಷನ್ ಕೇಸ್ ಬರೋದಿಲ್ಲ. ಈಗ ಆರ್ಟಿಕಲ್ 19(1)A ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಅದನ್ನು ಯಾವಾಗ ತಡೆ ಕಟ್ಬೋದು? ಯಾರಾಗಲೂ ದೇಶದ ವಿರೋಧವಾಗಿ, ಸಾವರಿನಿಟಿ, ಇಂಟಗ್ರಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ, ನ್ಯಾಷನಲ್ ಯೂನಿಟಿ, ಇದಕ್ಕೆ ವಿರೋಧವಾಗಿ ಯಾರಾಗಲೂ ಮಾಡಿದರೆ ಅದು ಇದೆ. ಇದರಲ್ಲಿ ಎಲ್ಲಿ ಬರುತ್ತೆ ಅದು? ಇದು ಒಂದು ಅನ್ಯಾಯದ ಆರ್ಡ್ರ್ಗಳು ಆಗಿದೆ. ಸೊ ಈ ಥರ ಇದೆ ವಿಷಯಗಳು. ನ್ಯಾಯ ಸಿಗುತ್ತೆ. ಈಗ ತನಿಖೆ ಮಾಡ್ತಾ ಇದ್ದಾರೆ. ನ್ಯಾಯ ನಿಜ ಹೊರಗೆ ಬರುತ್ತೆ ಎಂದು ನಂಬಿಕೆ ಇದೆ. ಇದಕ್ಕೆ ಅವ್ರು ನೋಡಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇದೆ. ವರ್ಷಕ್ಕೆ 5,000 ಕೋಟಿ ಸಂಬಳ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕೇಸ್ ಹಾಕಲು 368 ಡಿಫೆಂಡೆಂಟ್ರು, ಒಂದು 2,000-3,000 ಪೇಜಸ್ ಇದೆ. ಇದು ಜೆರಾಕ್ಸ್ ಮಾಡೋಕ್ಕೆ 9.5 ಲಕ್ಷ ಖರ್ಚು ಮಾಡಿದ್ದಾರೆ. ಏನು ಅವರು ಉದ್ದೇಶ? 2023ರಲ್ಲಿ 2 OS, 74 2 OS, 25ರಲ್ಲಿ 3 OS, ಒಟ್ಟಾರೆ 7 OS, 3 ರಿಟ್ ಪಿಟಿಷನ್ಸು. ಯಾಕೆಂದರೆ ಯಾರೂ ಧ್ವನಿ ಎತ್ತಬಾರ್ದು. ಅವ್ರು ರೇಪ್ ಮಾಡ್ತಾರೆ, ಕೇಳಬಾರ್ದು. ಅರೆ, ಚಿಕ್ಕ ಹುಡುಗಿಯರನ್ನ ರೇಪ್ ಮಾಡಿದ್ದು ಯಾರು? ಹೆಂಗೆ ಕೊಂದ್ರಿ ಅವರು? ಇದು ನ್ಯಾಯ ಕೇಳಿದರೆ ಕೋರ್ಟಿಗೆ ಬರ್ತಾರೆ. ಅದ್ರ ಬಗ್ಗೆ ಮಾತಾಡಿದರೆ 5 ಕೋಟಿ ಕೊಡಬೇಕಂದು ಒರಿಜಿನಲ್ ಸೂಟ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಅಂದರೆ ನ್ಯಾಯಾಲಯವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಎಂದು ಗೊತ್ತಾಗುತ್ತೆ. ಅವ್ರಿಗೇನು? ಈಗ ಅನನ್ಯ ಭಟ್ಟನ್ನು ಕೊಂದಿದ್ದು ಯಾರು? ತನಿಖೆ ಮಾಡಿದ್ರು. ಅವ್ರಿಗೇನು? ಸೌಜನ್ಯಗೆ ನ್ಯಾಯ ಒದಗಿಸಿ ಅಂದರೆ ಕೋರ್ಟಿಗೆ ಯಾಕೆ ಬರ್ತಾರೆ? ಯಾಕೆ ರಿಪೀಟೆಡ್ಲಿ ಕೋರ್ಟಿಗೆ ಬರ್ತಾರೆ? ಯಾಕೆ ಅವ್ರಿಗಿದು ಬೇಕಾಗುತ್ತೆ? ಎಲ್ಲೋ ಇದೆ, ತಪ್ಪಿಸ್ಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ತಂಡ ರಚನೆ ಮಾಡಿ ವಿಸಿಲ್ ಬ್ಲೋವರ್ ಬಂದ ನಂತರ ಬೆಕ್ಕು ಕತ್ತಲಲ್ಲಿ ಇತ್ತು,
ಕಪ್ಪು ಬೆಕ್ಕು ಕತ್ತಲಲ್ಲಿ ಇತ್ತು, ಬೆಕ್ಕು ಹೊರಗೆ ಬಂದಿದೆ. ಕ್ಯಾಟ್ ಈಸ್ ಔಟ್. ಕ್ಯಾಟದು ಕಣ್ಣು ಯಾರ್ದು, ಕಾಲು ಯಾರ್ದು, ಯಾವ ಕ್ಯಾಟ್ ಅನ್ನೋದು ಕಂಡುಹಿಡಿತಾರೆ. ಅದಕ್ಕೆ ತಂಡ ಹೋಗಿದೆ. ಅಲ್ಲಿ ಈಗ ಬಂಧಿಸ್ರೆ ಬಾಡಿ ಎಕ್ಸ್ಯೂಮ್ ಮಾಡ್ತಾರೆ, DNA ಮೆಟೀರಿಯಲ್ ತಗೊಳ್ತಾರೆ, ಐಡೆಂಟಿಟಿ ಸೂಪರ್ ಇಂಪೋಸಿಷನು, ಕೂದಲು ಸಿಗುತ್ತೆ, ಬೋನ್ ಸಿಗುತ್ತೆ, ತಲೆ ಬುರುಡೆ ಸಿಕ್ಕಿದ್ರೆ ಸೂಪರ್ ಇಂಪೋಸಿಷನ್ ಮಾಡ್ತಾರೆ. ನಾವೇನು ಟಿಪ್ಪು ಸುಲ್ತಾನ್ ಇದರಲ್ಲಿ ಕಾಲದಲ್ಲಿ ಇಲ್ಲ. 2025 ಇದ್ದೀವಿ. ನಮ್ಮಲ್ಲಿ ಒಳ್ಳೆ ತನಿಖಾಧಿಕಾರಿಗಳು ಇದ್ದಾರೆ, ನಮ್ಮಲ್ಲಿ FSL ತಜ್ಞರುಗಳಿದ್ದಾರೆ. ನಿಜ ಹೊರಗೆ ಬರುತ್ತೆ. ತಪ್ಪು ಮಾಡೋನು, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡೋನು ಹ್ಯಾಂಗಿಂಗ್ ಆಗಲೇಬೇಕು. ಇದು ಧರ್ಮ, ಇದೇ ಧರ್ಮ. ಧರ್ಮ ಅನ್ನೋ ಹೆಸರಲ್ಲಿ ಬರೀ ಅಧರ್ಮ ಮಾಡ್ತಾ ಇದ್ದಾರೆ. ಇದನ್ನು ಜನ ಒಪ್ಪೋದಿಲ್ಲ. ಈಗ ಎಲ್ಲರನ್ನೂ ಬೆದರಿಸಿದ್ರೆ ಯಾರೂ ಹೆದರೋದಿಲ್ಲ. ಎಲ್ಲರೂ ಸಿದ್ಧವಾಗಲೇ ಇದ್ದಾರೆ. ತಡೆ ಕಟ್ಟೋಕ್ಕಾಗಲ್ಲ. ಕೋರ್ಟಲ್ಲಿ ನ್ಯಾಯ ಸಿಗಬೇಕು. ಅಂದರೆ ಒಂದು ಹಾಡಿದೆ, ದೇವ ಮಂದಿರದಲ್ಲಿ ದೇವರು ಕಾಣೋದಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗೋದಿಲ್ಲ. ಅಂದರೆ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗುತ್ತೆ, ಪೊಲೀಸರು ತನಿಖೆ ಮಾಡ್ತಾರೆ.